ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಾಗೆ ಇವತ್ತಿನ ಜೇಸ್ ಕಿಚನಲ್ಲಿ ನಾವು ಸಿಂಪಲ್ ಆಗಿರುವಂಥ ಆಲೂ ಫ್ರೈನ ತೋರಿಸ್ಕೊಡ್ತೀವಿ. ಇದನ್ನ ನೀವು ಟೀ ಟೈಮಲ್ಲಿ ಸ್ನ್ಯಾಕ್ಸಾಗಿ ಉಪಯೋಗಿಸ್ಕೋಬೋದು, ಅನ್ನ ಸಾಂಬಾರಿಗೆ ಸೈಡ್ ಡಿಶಾಗಿ ಕೂಡ ನೀವು ತಿನ್ಕೋಬೋದು. ಹಾಗೆಯೇ ಇದೊಂದು ಸಿಂಪಲ್ ಆಗಿರುವಂತಹ ಚಪಾತಿ ಪೂರಿಯು ಕೂಡ ಪಲ್ಯ ಆಗಿ ಉಪಯೋಗಿಸ್ಕೋಬೋದು. ಇದು ಮಾಡೋದು ತುಂಬಾ ಸುಲಭ, ಆದರೆ ಕೆಲವೇ ಕ್ಷಣದಲ್ಲಿ ಕೂಡ ಮಾಡಿಕೊಡ್ಬೋದು. ಮಕ್ಕಳು ಕೂಡ ಇಷ್ಟ ಆಗುತ್ತೆ. ಒಂದು ಕಡಾಯಿಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಹಾಕ್ಕೊಂಡು ಉದ್ದ ಹೆಚ್ಚಿಟ್ಕೊಂಡಿರೋಂತಹ ಒಂದು ಅರ್ಧ ಈರುಳ್ಳಿನ ನಾವು ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ನಾವು ಫ್ರೆಂಚ್ ಫ್ರೈಸ್ ರೀತಿಯಲ್ಲಿ ಆಲೂಗಡ್ಡೆಯನ್ನು ನಾವು ನಿಧಾನವಾಗಿ ಕಟ್ ಮಾಡಿಕೊಂಡು ತೊಳೆದಾದಮೇಲೆ ನಾವು ಫ್ರೈ ಮಾಡ್ಕೊಳ್ಳೋಕ್ಕೆ ಇಟ್ಕೋಬೇಕು. ಇದು ತುಂಬಾ ಟೇಸ್ಟಿಯಾಗಿರುತ್ತೆ, ಹಾಗೆಯೇ ಮಾಡೋದಕ್ಕೂ ಕೂಡ ತುಂಬಾ ಕಡಿಮೆ ಸಮಯ ತಗೊಳ್ಳುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಮತ್ತೊಮ್ಮೆ ನಾವು ಸೇರಿಸ್ಕೋಬೇಕು. ಯಾವುದೇ ಕಾರಣಕ್ಕೂ ಆಲೂಗಡ್ಡೆನ ಬೇಯಿಸ್ಕೊಂಡು ಫ್ರೈ ಮಾಡ್ಕೋಬೇಡಿ. ನಿಧಾನವಾಗಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು 3-4 ನಿಮಿಷ ಇದು ಫ್ರೈ ಆದರೆ ಸಾಕು. ನೀರೆಲ್ಲ ಬಿಟ್ಕೊಂಡ್ಮೇಲೆ ಖಾರಕ್ಕೆ ನಾವು ಖಾರದ ಪುಡಿನ ಇಲ್ಲಿ ಉಪಯೋಗಿಸ್ಕೊಂಡಿದ್ದೀವಿ. ಹಾಗೆ ರುಚಿ ಹೆಚ್ಚಾಗೋದಕ್ಕೋಸ್ಕರ ನಾವಿಲ್ಲಿ ಮ್ಯಾಜಿಕ್ ಮಸಾಲ ಅಂದರೆ ಮ್ಯಾಗಿ ಮ್ಯಾಜಿಕ್ ಮಸಾಲ ನಾವು ಉಪಯೋಗಿಸ್ಕೊಂಡಿದ್ದೀವಿ. ಇದೆಲ್ಲ ನಿಧಾನವಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಈಗ ಒಂದು ರುಚಿ ಇನ್ನೂ ಕೂಡ ಹೆಚ್ಚಾಗೋದಕ್ಕೋಸ್ಕರ ಕೊತ್ತಂಬರಿ ಸೊಪ್ಪನ್ನ ಉಪಯೋಗಿಸ್ಕೊಂಡಿದ್ವಿ. ತುಂಬಾ ಸುಲಭ, ಮಾಡಿ ನೋಡಿ.